ನಾವು ಅವರನ್ನು ಸತ್ಸಂಗಕ್ಕೆ ಮತ್ತೊಮ್ಮೆ ಆಹ್ವಾನ ಕೊಡೋಣ. ಬನ್ನಿ ನಮ್ಮ ಸತ್ಸಂಗಕ್ಕೆ ಅಂತ. ಈ ಸಾಮಾನ್ಯವಾಗಿ ಯಾರಾದರೂ ಸತ್ಸಂಗ ಕರಿಬೇಕಾರೆ ಬನ್ನಿ ಅಮ್ಮ, ಬನ್ನಿ ಅಪ್ಪ, ಸತ್ಸಂಗ ಚೆನ್ನಾಗಿರುತ್ತೆ. ಹಾಗೆ ನಾವು ಶ್ರೀಮಾತೆಯವ್ರನ್ನ ಸತ್ಸಂಗಕ್ಕೆ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ವ್ಯಾಕುಲತೆ ಅಂದ್ರೇನು? ಭಗವಂತನೇ ಬೇಕು, ಭಗವಂತನೇ ಸಾಕು. ಲಕ್ಷ್ಮೀದೇವಮ್ಮ ಮಾತಾಡ್ತಾ ಹೇಳ್ತಾ ಇದ್ದಾರೆ, ನನ್ನದೇನಿದೆ ಎಲ್ಲ ನಿನ್ನದೇ, ನಿನ್ನ ಕರುಣೆಗೆ ಕಾದಿಗೆ ಅಂತ. ಅದು ಶ್ರೀಮಾತೆಯವರೇ ಹಾಡು. ಯಾವ ರೂಪದಿ ಬಂದು ನಿಲ್ಲುವೆಯೋ ಯಾರು ಅರಿಯಬಲ್ಲರು, ಜೀವಿಗಳ ಪೊರೆವ ಪರಿಯನು ಯಾರು ಅರಿಯಬಲ್ಲರು ಅಂತಂದರೆ, ತಾಯಿ ಜೀವಿಗಳನ್ನು ಯಾವ ರೀತಿಯಲ್ಲಿ ಕೊರಿತಾಳೆ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಯಾವ ರೂಪದಿಂದ ಬರ್ತಾನೋ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ಹಾಡಲ್ಲಿ ಕೊನೆಯ ಹೇಳುತ್ತೆ, ಅಭಯ ನೀಡು. ತುಂಬ ಅದ್ಭುತವಾದ ನೀಡು ಅಭಯ ಮಾತೆ ಶಾರದೆ, ನೀಡು ಅಭಯ ಮಾತೆ ಶಾರದೆ, ನಿನ್ನ ಪಾದವ ನಂಬಿಗೆ, ನನ್ನದೇನಿದೆ ಎಲ್ಲ ನಿನ್ನದೇ, ನಿನ್ನ ಕರುಣೆಗೆ ಕಾದಿಗೆ ಅಂತ ಶ್ರೀಮಾತೆ ಬಗ್ಗೆ ಆ ಹಾಡು ಭಾಳ ಚೆನ್ನಾಗಿ ಹೇಳುತ್ತೆ. ನೀಡು ಅಭಯ ಅಂದರೆ, ನಾನು ಆವಾಗ ಹೇಳ್ತಾ ಇದ್ದೆ ಕಾಮಿಡಿ ಮಾಡ್ತಾ, ಭಯ ಲಕ್ಷ್ಮೀದೇವರಿಗೆ ಮಾತಾಡಲಿಕ್ಕೆ ಅಂತಲ್ಲ ಮಾತಾಡಲಿಕ್ಕೆ ಅಂದರೆ ಭಯ ಯಾರಿಗೂ ಇರಲ್ಲ. ನಾವು ಅಂದ್ಕೊಂಡು ಭಯ ಹುಟ್ಟಿಸ್ಕೊಳ್ತೇವೆ. ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ನಿರ್ಭಯತೆ ಅಭಿಹಿ. ಉಪನಿಷತ್ತುಗಳ ದೊಡ್ಡ ವಾಕ್ಯ ಏನು? ನಿರ್ಭಯರಾಗಿ ನಿರ್ಭಯತೆಯನ್ನು ಬೆಳೆಸ್ಕೋಬೇಕು ನಾವು ಅಂತ ಅಲ್ವಾ? ಯಾಕಂದ್ರೆ ತುಂಬ ಕಷ್ಟ. ಸ್ವಾಮೀಜಿ ಅಂತ ಅದನ್ನೇ ಹೇಳಿ, ನಿರ್ಭಯತೆಯನ್ನು ಬೆಳೆಸ್ಕೊಳ್ಳಿ ಅಂತ ಉಪನಿಷತ್ನ ವಾಕ್ಯವನ್ನು ಹೇಳಿದ್ರು. ನೀಡು ಅಭಯ ಮಾತೆ ಶಾರದೆ, ನಿನ್ನ ಪಾದವ ನಂಬಿಕೆ, ನನ್ನದೇನಿದೆ ಎಲ್ಲ ನಿನ್ನದೇ, ನಿನ್ನ ಕರುಣೆಗೆ ಕಾದಿಗೆ, ನನ್ನ ಹರಣವೇ ಶರಣು ನಿನಗೆ. ಎಷ್ಟು ಅದ್ಭುತವಾದ ಸಾಲುಗಳು ಎಲ್ಲ ಅಂತ ಹೇಳ್ತಾ ಒಂದು ನಿಮಿಷ ಕಣ್ಮುಚ್ಕೊಂಡು ಶ್ರೀಮತಿಯವ್ರನ್ನ ಕರೆಯೋಣ. ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ, ತಸ್ಯೈ ಕುರ್ಮೋ ನಮೋ ನಮಃ, ತಸ್ಯೈ ಕುರ್ಮೋ ನಮೋ ನಮಃ. ದಿವ್ಯತ್ರಯರಿಗೆ, ಪೂಜ್ಯ ಮಾತಾಜಿಯವರಿಗೆ ಮಂಗಳವಾರದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಆತ್ಮೀಯ ಸದ್ಭಕ್ತರಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರಗಳನ್ನು ಮತ್ತು ಎಲ್ಲರಿಗೂ ಜಯರಾಮಕೃಷ್ಣವನ್ನು ತಿಳಿಸ್ತಾ, ಎಲ್ಲರಿಗೂ ದಿವ್ಯತ್ರಯರ ಅತ್ಯಂತ ದಿವ್ಯವಾದ ಪವಿತ್ರವಾದ ಸ್ಮರಣೆಗಳನ್ನು ತಿಳಿಸ್ತಾ, ಸ್ವಾಮಿ ಪುರುಷೋತ್ತಮಾಂಜಿಯವರು ಬರೆದಂತಹ ಅದ್ಭುತವಾದ ಪುಸ್ತಕ ಶ್ರೀ ಶಾರದಾ ದೇವಿ ಜೀವನ ಗಂಗಾ, ಅದರಲ್ಲಿ ನಾವು ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ಕಳೆದ ಅನೇಕ ವಾರಗಳಿಂದ ಚರ್ಚೆ ಮಾಡ್ತಾನೇ ಬರ್ತಾ ಇದ್ದೇವೆ. ಚರ್ಚೆ ಇದು ಮುಗಿಯುವಂಥದ್ದಲ್ಲ, ನಿರಂತರವಾಗಿರುವಂಥದ್ದು. ಕಾವ್ಯಂ ನಿಚ್ಚಂ ಹೊಸತು ಅಂತ ಪಂಪ ತನ್ನ ಆದಿಕಾವ್ಯ ಆದಿಪುರಾಣದಲ್ಲಿ ಹೇಳ್ತಾನೆ. ಯಾಕಂದರೆ ಕಾವ್ಯ ಅನ್ನೋವಂಥದ್ದು ಪ್ರತಿನಿತ್ಯವೂ ಹೊಸದಾಗಿ ಕಾಣುತ್ತೆ. ನಾವು ಮಹಾತ್ಮರ ಜೀವನವನ್ನು ಪ್ರತಿನಿತ್ಯವೂ ಓದಿದಾಗ ಇವತ್ತೊಂದು ಅರ್ಥವನ್ನು ಸ್ಮರಣೆ ಮಾಡಿದರೆ ನಾಳೆ ಒಂದು ಅರ್ಥವನ್ನೇ ಸ್ಮರಣೆ ಮಾಡುತ್ತೆ. ಮತ್ತು ಎಷ್ಟೋ ವಿಷಯಗಳು ನಮ್ಮ ನಿತ್ಯ ಜೀವನಕ್ಕೆ ಸಂವಾದಿ ಆಗ್ತಾ ಇರ್ತವೆ, ಹೊಂದಾಣಿಕೆ ಆಗ್ತಾ ಇರ್ತವೆ. ಅವು ಆಗ ಹೇಳಿ ಶ್ರೀಮಾತೆ ಮಾತುಗಳು ಇವತ್ತಿನ ನಮ್ಮ ಜೀವನಕ್ಕೂ ಅತ್ಯಂತ ಪ್ರಸ್ತುತವಾಗಿರ್ತವೆ ಅಂತ ಹೇಳ್ಬೋದು. ಮುಂದುವರೆದ ಭಾಗ. ಹೇಮಚಂದ್ರ ದಾಸಗುಪ್ತ ಎಂಬ ಭಕ್ತನಿಗೆ ಶ್ರೀಮಾತೆಯವರು ಮಂತ್ರ ದೀಕ್ಷೆ ಕೊಟ್ಟು ಬೆರಳುಗಳ ಮೂಲಕ ಜಪ ಮಾಡುವ ವಿಧಾನವನ್ನು ಹೇಳಿಕೊಟ್ಟರು.